ಸ್ನೇಹಿತರೆ, ತಮಗೆಲ್ಲ ಕಾಂಟೆಂಟ್ ಸರ್ಕಲ್ ಕೆ ಚಾನಲ್ಗೆ ಸ್ವಾಗತ. ಇಂದು ಕೊಂಕಣಿ ಕಮ್ಯುನಿಟಿಯ ಅಂದರೆ GSB ಸಮುದಾಯದ ಒಂದು ಚೂಡಿ ಪೂಜೆಯ ಶ್ರಾವಣ ಮಾಸದ ಸಂಭ್ರಮವನ್ನು ಚಿತ್ರೀಕರಿಸಿದ್ದೇನೆ. ನೋಡಿ, ಈ ರೀತಿಯ ಹೂವುಗಳನ್ನು ತೆಗೆದುಕೊಂಡು ಚೂಡಿಯನ್ನು ಮಾಡುತ್ತಾರೆ ಮತ್ತು ಪೂಜೆಯನ್ನು ಈ ರೀತಿಯಲ್ಲಿ ನೆರವೇರಿಸುತ್ತಾರೆ. ನೋಡಿ, ಮುತ್ತೈದರೆಲ್ಲ ಶೃಂಗರಿಸಿಕೊಂಡು ಅಲಂಕರಿಸಿಕೊಂಡು ದೇವರ ಮುಂದೆ ನಿಂತು ಪ್ರಾರ್ಥಿಸುತ್ತಾರೆ. ಈ ಹೂಗುಚ್ಛವನ್ನು ಸಣ್ಣದಾಗಿ ಇವರೇ ತಯಾರಿ ಮಾಡಿಕೊಂಡು ಇದರಲ್ಲಿ ಹರಿವಾಣದಲ್ಲಿ ಅರಸಿನ ಕುಂಕುಮವನ್ನಿಟ್ಟುಕೊಂಡು ವೀಳ್ಯವನ್ನು ಈಗ ದೇವರನ್ನು ಪ್ರಾರ್ಥಿಸಿ ಪೂಜೆಯ ತಯಾರಿಯನ್ನು ನಡೆಸುತ್ತಿದ್ದಾರೆ. ದೇವರಿಗೆ ಮೊದಲು ನಮಸ್ಕರಿಸಿ ತಮ್ಮ ಪೂಜೆಯನ್ನು ಉತ್ತಮ ರೀತಿಯಲ್ಲಿ ಪ್ರತಿಫಲವನ್ನು ನೀಡುವುದು ಪ್ರಾರ್ಥಿಸಿಕೊಳ್ತಾ ಇವರು ಈಗ ಚೂಡಿ ಪೂಜೆಯ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದಾರೆ. ನೋಡಿ, ಇಲ್ಲಿ ಪ್ರಥಮವಾಗಿ ತುಳಸಿ ಪೂಜೆಯನ್ನು ನೆರವೇರಿಸಿ ತುಳಸಿಗೆ ಈ ಚೂಡಿಯನ್ನು ಸಲ್ಲಿಸಲಾಗುತ್ತದೆ. ತುಳಸಿಗೆ ಪೂಜೆ ಮಾಡಿ ಹೆಂಗಸರೆಲ್ಲ ತಮ್ಮ ತಮ್ಮ ಚೂಡಿಯನ್ನು ತಯಾರಿಸಿರುತ್ತಾರೆ. ಅವರಾಗೆ ತಯಾರಿಸಿಕೊಂಡು ಬಂದಿರುವ ಚೂಡಿಯನ್ನು ತುಳಸಿಗೆ ಅರ್ಪಿಸಿ ತುಳಸಿಗೆ ಪೂಜೆಯ ಮುಖಾಂತರ ಅರ್ಪಿಸ್ತಾರೆ. ಇದರಲ್ಲಿ ಯಾವ ಥರದ ಹೂವು ಇರ್ತದೆ ಅಂತ ನಾನು ಒಂದು ಸ್ಲೈಡಲ್ಲಿ ಹೇಳಿದ್ದೇನೆ. ನೋಡಿ, ಈ ಥರ ಪೂಜೆಯನ್ನು ನೆರವೇರಿಸಿ ಎಲ್ಲರೂ ತುಳಸಿಗೆ ಆರತಿಯನ್ನು ಮಾಡುತ್ತಾ ಪೂಜೆಯಲ್ಲಿ ಇವರು ತಯಾರಿಸಿರುವ ಚೂಡಿಯನ್ನು ತುಳಸಿಗೆ ಅರ್ಪಿಸುತ್ತಾ ಪ್ರಾರ್ಥಿಸುತ್ತಾರೆ. ಒಬ್ಬೊಬ್ಬರಾಗಿ ತುಳಸಿಗೆ ಆರತಿಯನ್ನು ಮಾಡಿ ತಾವು ತಯಾರಿಸಿರುವ ಚೂಡಿಯ ಗುಚ್ಛವನ್ನು ತುಳಸಿ ಮಾತೆಗೆ ಅರ್ಪಿಸುತ್ತಾ ಶ್ರದ್ಧೆಯಿಂದ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಇದು ಒಂದು ಅಪಾರ್ಟ್ಮೆಂಟ್ನಲ್ಲಿ ನಡೆಯುತ್ತಿರುವ ಪೂಜೆ ಆಗಿರುವುದರಿಂದ ಸ್ಥಳಾವಕಾಶ ಸ್ವಲ್ಪ ಕಡಿಮೆ ಇರ್ತದೆ. ಆದರಲ್ಲೂ ತಮ್ಮ ಶ್ರದ್ಧೆಯಿಂದ ಇವರು ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಪೂಜೆಯನ್ನು ನೆರವೇರಿಸ್ತಾ ಇರ್ತಾರೆ. ಎಲ್ಲ ಮುತ್ತೈದೆಯರು ಸೇರಿಕೊಂಡು ಒಬ್ಬೊಬ್ಬರಾಗಿ ಆರತಿಯನ್ನು ತುಳಸಿಗೆ ಸಲ್ಲಿಸುತ್ತಾ ಇವರ ಶ್ರದ್ಧೆಯನ್ನು ಪೂಜೆಯ ಮುಖಾಂತರ ತೋರಿಸ್ತಾ ಇದ್ದಾರೆ. ನೋಡಿ, ಎಲ್ಲರೂ ಒಬ್ಬೊಬ್ಬರಾಗಿ ತಾವು ತಯಾರಿಸಿರುವ ಪೂಜೆಯ ಚೂಡಿಯನ್ನು ತುಳಸಿ ಮಾತೆಗೆ ಅರ್ಪಿಸ್ತಾ ಇದ್ದಾರೆ ಹಾಗೂ ತುಳಸಿಗೆ ಆರತಿಯನ್ನು ತೋರಿಸ್ತಾ ನೋಡಿ, ಈ ಥರ ತುಳಸಿ ಮೇಲೆ ಶೃಂಗಾರ ಮಾಡಿ ತಾವು ತಯಾರಿಸಿರುವ ಪೂಜೆಯ ಚೂಡಿಯನ್ನು ಒಂದು ವೀಳ್ಯವನ್ನು ಅರ್ಪಿಸುತ್ತಾ ತುಳಸಿಗೆ ನಮಸ್ಕರಿಸ್ತಾರೆ. ಎಲ್ಲರೂ ತಮ್ಮ ತಮ್ಮ ಪೂಜೆಯನ್ನು ನೆರವೇರಿಸಿ ಮತ್ತೊಮ್ಮೆ ದೇವರ ಸನ್ನಿಧಿಗೆ ಬರ್ತಾರೆ. ದೇವರ ಮಂಟಪದ ಹತ್ರ ಬಂದು ಎಲ್ಲ ತಮ್ಮ ತಯಾರಿಸಿರುವ ಚೂಡಿಯನ್ನು ದೇವರ ಮಂಟಪದವರೆಗೆ ತೆಗೆದುಕೊಂಡು ಬಂದು ಅಲ್ಲಿ ಮತ್ತೊಮ್ಮೆ ಇದನ್ನು ದೇವರಿಗೆ ಅರ್ಪಿಸಿ ನೋಡಿ, ಈಗ ಇದನ್ನು ದೇವರ ಮಂಟಪದ ಮುಂದೆ ತೆಗೆದುಕೊಂಡು ಬಂದರು. ಇದನ್ನು ದೇವರಿಗೆ ಒಂದು ಅರ್ಪಿಸುವ ವಾಡಿಕೆ ಇದೆ. ಎಲ್ಲರೂ ತಯಾರಿಸಿರುವ ಚೂಡಿಯನ್ನು ತಮ್ಮ ತಮ್ಮ ಹಸ್ತದಿಂದ ದೇವರ ಮುಂದೆ ಅರ್ಪಿಸಿ ದೇವರಿಗೆ ಆರತಿ ತೋರಿಸಿ ಶ್ರದ್ಧೆಯಿಂದ ತಮ್ಮ ಮನದ
ಇಚ್ಛೆಯನ್ನು ಬೇಡಿಕೊಳ್ಳುತ್ತಾರೆ. ಇದು ಒಂದು ಶ್ರಾವಣ ಮಾಸದ GSB ಕಮ್ಯುನಿಟಿಯ ಶಿಷ್ಟಾಚಾರದ ಪ್ರತೀತಿ. ಎಲ್ಲ ಮುತ್ತೈದೆಯರು ಸೇರಿ ಈ ಒಂದು ಪೂಜೆಯನ್ನು ನೆರವೇರಿಸ್ತಾರೆ. ತದನಂತರ ಇವರೆಲ್ಲ ತಾವುಗಳು ತಯಾರಿಸಿರುವ ಚೂಡಿಯನ್ನು ಒಬ್ಬರಿಗೊಬ್ಬರು ಎಕ್ಸ್ಚೇಂಜ್ ಮಾಡಿಕೊಂಡು ಹಿರಿಯರಿಂದ ಆಶೀರ್ವಾದ ಪಡ್ಕೊಳ್ತಾರೆ. ಹಿರಿಯರಿಗೆ ಚೂಡಿಯನ್ನು ಅರ್ಪಿಸ್ತಾರೆ. ನೋಡಿ, ಅವರು ಅರಿಶಿನ ಕುಂಕುಮವನ್ನು ಒಬ್ಬರಿಗೊಬ್ಬರು ಮಾಡುವುದು ನಮ್ಮ ಹಿಂದೂ ಸಮುದಾಯದ ಒಂದು ಶಿಷ್ಟಾಚಾರ. ಹಾಗೆ ನೋಡಿ, ಇವರು ತಯಾರಿಸಿರುವ ಚೂಡಿಯನ್ನು ಇವರಿಗೆ ನೀಡಿ ಮತ್ತು ಅವರು ತಯಾರಿಸಿರುವ ಚೂಡಿಯನ್ನು ಅವರಿಗೆ ನೀಡಿ ಎಕ್ಸ್ಚೇಂಜ್ ಮಾಡ್ತಾಯಿದ್ದಾರೆ. ಇದು ಒಂದು ನಮ್ಮ GSB ಕಮ್ಯುನಿಟಿಯ ಒಂದು ಪ್ರತೀತಿ. ನೋಡಿ, ಇವರು ಆಶೀರ್ವಾದವನ್ನು ಪಡ್ಕೊಂಡರು. ಹಾಗೆ ಎಲ್ಲ ಹೆಂಗಸರು ಇದೇ ಥರ ಹಿರಿಯರಿಗೆ ಚೂಡಿಯನ್ನು ನೀಡಿ ಅವರಿಂದ ಆಶೀರ್ವಾದ ಪಡ್ಕೊಳ್ತಾರೆ. ಮತ್ತು ಇದರಲ್ಲಿ ಏನಂದರೆ, ಯಾರಿಗೂ ನಾವು ಹಿರಿಯರು ನಮಗೆ ಸಿಕ್ಕಿಲ್ಲ, ನಮ್ಮ ಕಮ್ಯುನಿಟಿಯಲ್ಲಿ ಅಥವಾ ನಮ್ಮ ಸಂಬಂಧದಲ್ಲಿ ಸಿಕ್ಕಿಲ್ಲ ಅಂದರೆ ಅವರಿಗೆ ಪೋಸ್ಟ್ ಮುಖಾಂತರನೂ ಇದನ್ನು ರವಾನಿಸುವ ಒಂದು ವಾಡಿಕೆ ಇದೆ. ಇದು ಒಂದು ಶಿಷ್ಟಾಚಾರ. ಎಲ್ಲರೂ ಸಂಭ್ರಮದಿಂದ ಈ ಒಂದು ದಿನವನ್ನು ಆಚರಿಸ್ತಾರೆ. ಇದು ಶ್ರಾವಣ ಶುಕ್ರವಾರ ಹಾಗೂ ಶ್ರಾವಣದ ಆದಿತ್ಯವಾರ ಮಾಡ್ತಾರೆ. ಎಲ್ಲರೂ ಸೇರಿ ಸಾಧ್ಯ ಇರೋ ಕಡೆ ಇದನ್ನೆಲ್ಲ ಭಾಳ ಸಂಭ್ರಮದಿಂದ ನೆರವೇರಿಸ್ತಾರೆ. ಇಲ್ಲಾಂದರೆ ಅವರವರ ಮನೆಯಲ್ಲೇ ತಕ್ಕ ಮಟ್ಟಿಗೆ ನೆರವೇರಿಸ್ತಾರೆ. ಈಚೆ ಕಡೆ ಇವರೆಲ್ಲ ಹಿರಿಯರಿಗೆ ಹೂವಿಳ್ಯವನ್ನು ಕೊಡುವುದು. ಚೂಡಿ ಅಂದರೆ ಒಂದು ಆಯ್ದ ಹೂವುಗಳಿಂದ ಮಾಡಿದ ಮತ್ತು ಕೆಲವು ಹರ್ಬ್ಸ್ಗಳನ್ನ ಕೂಡಿಸಿ ಮಾಡಿದ ಒಂದು ಹೂವಿನ ಸಣ್ಣ ಗುಚ್ಛ, ಅದು ಹೂವಿನ ಬುಕ್ಕೆ ಅಂತಲೂ ಹೇಳ್ಬೋದು. ಸಣ್ಣದಾಗಿರ್ತದೆ. ಇದು ಶ್ರಾವಣ ಮಾಸದಲ್ಲಿ ಮಾತ್ರ ಇವರು ಮಾಡ್ತಾರೆ. ಇದಕ್ಕೆ ಮೊದಲಿನಿಂದಲೂ ಬಂದಿರೋ ಕೆಲವು ಈ ಶಿಷ್ಟಾಚಾರ ಅನುಸರಿಸುವುದು. ಇದೇ ರೀತಿ ನೋಡಿ, ಎಲ್ಲರೂ ನಗುಮುಖದಿಂದ ಸಂಭ್ರಮದಿಂದ ಈ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಪೂಜೆಯ ಪ್ರಸಾದವನ್ನು ಇವರುಗಳು ವಿನಿಮಯ ಮಾಡಿಕೊಳ್ತಾರೆ. ಇವರೆಲ್ಲ ಅವರವರ ಹರಿವಾಣದಲ್ಲಿ ಅವರು ತಯಾರಿಸಿರುವ ಒಂದು ಹೂಗುಚ್ಛವನ್ನು ಹಿರಿಯರಿಗೆ ಅರ್ಪಿಸ್ತಾ, ಹಿರಿಯರಿಗೆ ನಮಸ್ಕರಿಸ್ತಾ ಇದನ್ನು ಅವರಿಂದ ಆಶೀರ್ವಾದ ಪಡೆದುಕೊಂಡು ಸಂಭ್ರಮಿಸ್ತಾರೆ. ಈ ವಾಡಿಕೆ ತುಂಬ ಚೆನ್ನಾಗಿದೆ ಅಲ್ವೇ? ಇದು ಒಂಥರ ನಾವು ಒಬ್ಬರಿಗೊಬ್ಬರು ಮಾತಾಡಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಂಗೂ ಆಗುತ್ತೆ. ಒಬ್ಬರಿಗೊಬ್ಬರು ಸಂಧಿಸುವುದು ಮತ್ತು ಒಂದು ಕುಟುಂಬದಲ್ಲಿ ಬೆರೆತುಕೊಳ್ಳುವುದಕ್ಕೆ ಒಂದು ಅವಕಾಶ ಅಂತಲೂ ಹೇಳ್ಬೋದು. ದೇವರ ಮೇಲಿನ ಶ್ರದ್ಧೆ ಹಾಗೂ ಇವರು ಒಂದು ಈ ವಾಡಿಕೆಯನ್ನು ನೆರವೇರಿಸಿದಂತಾಗುತ್ತದೆ. ತಾವುಗಳು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮಗೋಸ್ಕರ ವರಲಕ್ಷ್ಮಿ ಹಬ್ಬದ ಚಿತ್ರೀಕರಣವನ್ನು ತರಲಿದ್ದೇನೆ. ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೂ ನಿಮ್ಮ ಪ್ರೋತ್ಸಾಹಕ್ಕೆ ತುಂಬು ಹೃದಯದ ಅಭಿನಂದನೆಗಳು.